ಯಾಕಂದ್ರೆ ಹೇಳಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ಗೆ ಒಳ್ಳೆ ಸ್ಪಾಟ್ ಆಗಿದೆ. ಹಾಂ ಹೊರಡ್ತಿದ್ದೆ, ಬಟ್ ಈ ಪ್ಲೇಸ್ ನೋಡಿದ ತಕ್ಷಣ ಇಲ್ಲಿ ಬಂದು ಎಲ್ಲ ಬಾವಳಿಗಳು, ಬ್ಯಾಟ್ಸ್ ನೋಡಿ ಅವೇ ಸೌಂಡ್ ಮಾಡ್ತಿರೋದು. ಇಂಥ ಹತ್ರ ಈವ್ನಿಂಗ್ ಬರಬೇಕಿಲ್ಲ ನೈಟ್ ಬರಬೇಕು, ಸೂಪರ್ ಇರ್ತದೆ. ಭಯ ಅಂತ ಒಂದು ರೇಂಜ್ ತುಂಬಾ ಫೇಮಸ್. ಅದೇ ಥರ ಕಬೀರ್ ಸಿಂಗ್ ಮೂವಿದಲ್ಲಿ ನೋಡಿ ಕೆಲವೊಂದು ಸೀನ್ಸ್ ಇಲ್ಲೇ ಶೂಟ್ ಆಗಿರೋದು. ಇದೇ ಪ್ಲೇಸಲ್ಲೇ ಸುಶಾಂತ್ ರಾಜ್ಪೂತ್ ಸಿಂಗ್, ದಿಶಾ ಭಟ್, MS ಧೋನಿ ಮೂವಿಲಿರೋ ಸಾಂಗ್ ಶೂಟ್ ಇಲ್ಲೇ ಆಗಿರೋದು. ಇಲ್ಲಿ ಸುಮಾರು ಮೂವಿಗಳೆಲ್ಲ ಶೂಟ್ ಆಗಿದೆ. ಒಂದು ಮೂವಿ ಅಂತಲೇ ಅಲ್ಲ, ಆ ಮೂವಿ ಕ್ಲಿಪ್ಸ್ ಎಲ್ಲ ಆದಷ್ಟು ಇದರಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ತೀರಿ. ನೀವಿಂಥ ಪ್ಲೇಸ್ ಬಂದರೆ ಯೂತ್ನ ಜಾಸ್ತಿ ನೋಡ್ಬೋದು. ಪಕ್ಕದಲ್ಲಿ ಏನು ನಡೀತಿದೆ ಅಂತಲೂ ತಲೆ ಕೆಡಿಸ್ಕೊಂಡೆ ಒಬ್ಬರು ಮೂತಿ ಒಬ್ಬರು ನೋಡ್ಕೊಂತ ಡೀಪ್ ಡಿಸ್ಕಷನ್ ಇರ್ತಾರೆ. ನಮ್ಮ ಇಂಡಿಯಾದಲ್ಲಿ ಹೆಂಗೋ ಪಾಪ್ಯುಲೇಷನ್ ತುಂಬ ಕಮ್ಮಿ ಇದೆಲ್ಲ, ಅದನ್ನ ಹೆಂಗೆ ಇನ್ಕ್ರೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಇರ್ತಾರೆ. ಇದು ಒಳಗಡೆ ಹೋಗ್ತಾ ಇದ್ದಂಗೆ ನನಗನ್ಸುತ್ತೆ ಇದು ಜೈಲ್ ಇದ್ದಂಗಿದೆ. ಮೇ ಬಿ ಸೆಂಟ್ರಲ್ ಜೈಲ್ ಆಗಿತ್ತೆ. ಅಲ್ಲೊಬ್ಬ ನಿಂತವನಲ್ಲ ಆ ಮನುಷ್ಯನೇ ಹೋಗ್ತಿದ್ರೆ ಕರೀತಾನೆ, ಸರ್ ಬನ್ನಿ ಒಳಗಡೆ ಬನ್ನಿ. Sir, welcome back to the Radar Ramesh YouTube channel. I hope everyone doing absolutely good. Deer Park plus Fort Askas Village explore ಮಾಡಿ Deer Park ಹತ್ರ ಹೋಗ್ಬಿಟ್ಟು ಅಲ್ಲಿ ಎಕ್ಸ್ಪ್ಲೋರ್ ಮಾಡಿಕೊಂಡು ನೆಕ್ಸ್ಟ್ ಫೋರ್ಟ್ ಹತ್ರ ಹೋಗೋಣ. ಅಲ್ಲಿ ನೋಡಿ ಮೈನ್ ಗೇಟ್ ಇದೆಲ್ಲ, ಆ ಮೈನ್ ಗೇಟಿಂದ ಸ್ಟ್ರೈಟ್ ಹೋದರೆ ನೋಡಿ, ಸ್ಟ್ರೈಟ್ ಈ ಥರ ಹೋದರೆ ಡಿಯರ್ ಪಾರ್ಕ್ ಹತ್ರ ಹೋಗ್ಬೋದು. ನೋಡಿ ಅಲ್ಲಿ ಬೋರ್ಡ್ ಇದೆಲ್ಲ, ಹಂಗಿಂದ ಸ್ಟ್ರೈಟ್ ಹೋದರೆ ಆಸ್ಕಾಸ್ ಲೇಕ್ ಪ್ಲಸ್ ನರ್ಸರಿ ಹತ್ರ ಹೋಗ್ಬೋದು. ಸಮ್ಮರ್ ಸೀಸನ್, ವಿಂಟರ್ ಸೀಸನ್ ಟೈಮಿಂಗ್ಸು ಹಾಕಿದ್ದಾರೆ. ಸೊ ಇದೇ ಥರ ಸ್ಟ್ರೈಟ್ ಹೋಗಬೇಕು. ಇಲ್ಲಂತೂ ₹1 ಚಾರ್ಜ್ ಮಾಡಿಲ್ಲ. ಪ್ಲೇಸ್ ಅಂತೂ ತುಂಬ ಕೂಲಾಗಿದೆ. ನೋಡ್ತಿದ್ರಲ್ಲ ಗ್ರೀನ್ ಕಲರ್ ಕ್ಲಾತು, ಅದ್ರ ಒಳಗಡೆ ಇರೋದು ಜಿಂಕೆಗಳು. ಬಟ್ ಇಲ್ಲಂತೂ ತುಂಬ ಕೂಲಾಗಿದೆ. ನಿಮ್ಗೆ ಇಲ್ಲಿ ಯಾವುದೇ ಥರದ ವೆಹಿಕಲ್ ನಾಯ್ಸು ಏನು ಕೇಳಲ್ಲ, ಬಟ್ ಬರೀ ಪಕ್ಷಿಗಳದ್ದು ಮಾತ್ರ ವಾಯ್ಸ್ ಕೇಳುತ್ತೆ. ತುಂಬ ಚೆನ್ನಾಗಿದೆ, ಬಟ್ ತುಂಬ ತಣ್ಣಗಿದೆ. ಈ ಸಮ್ಮರ್ ಸೀಸನಲ್ಲಂತೂ ದಿ ಬೆಸ್ಟ್ ಪ್ಲೇಸ್ ಇಲ್ಲಿ ವಿಸಿಟ್ ಮಾಡೋದಂತೂ ವಿತ್ ಫ್ಯಾಮಿಲಿ. ಅಲ್ಲಿ ನೋಡ್ತಿದ್ರಲ್ಲ ಅಲ್ಲಿ ಮೇಲ್ಗಳೆಲ್ಲ ಜಿಂಕೆಗಳಿದೆ. ನೋಡ್ತಿದ್ದೀರಲ್ಲ ಇಷ್ಟೇ ಡಿಯರ್ ಪಾರ್ಕ್. ನೋಡಿದ್ರಲ್ಲ ಅಷ್ಟೇ. ಈ ಸೈಡಿಂದ ನೋಡಬೇಕು ಅಂತ ಹೇಳಿದ್ರೆ ಈ ಗ್ರೀನ್ ಕಲರ್ದು ಇದಿದೆಲ್ಲ ಮೆಸ್ ಅದಾಗ್ಬಿಟ್ಟಿದ್ದಾರೆ, ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ. ಅಲ್ಲಿ ನೋಡಿ ಒಂದು ಸ್ವಲ್ಪ ಹೈಟ್ ಇದೆಯಲ್ಲ ಆ ಪ್ಲೇಸು, ಆ ಪ್ಲೇಸ್ ಹತ್ರ ಹೋದರೆ ಮಾತ್ರನೇ ಅದು ಆ ಥರ ಗುಡ್ಡ ಮೇಲೆ ಎಲ್ಲ ಕೂತಿವೆ, ಹಾಗೆ ನೋಡ್ಬೋದು. ನವಿಲಿದೆ, ಜಿಂಕೆಗಳು, ಬಟ್ ಇಲ್ಲಿ ನವಿಲಂತೂ ಕಾಮನ್ ಬಿಡಿ. ಪ್ಲೇಸ್ ಅಂತೂ ಒಳ್ಳೆ ಜಂಗಲ್ ಇದ್ದಂಗಿದೆ. ಇಲ್ಲಿ ನೋಡಿ ಇಲ್ಲಿ ಕಂಪ್ಲೀಟಾಗಲೆಲ್ಲ ಮರಗಳು, ಗಿಡಗಳು. ನೋಡಿ ಹಿಂದೆ ನೋಡ್ತಿದ್ದೀರಲ್ಲ ಡಿಯರ್ ಪಾರ್ಕ್ಗೆ ಇದೇ ಎಂಟ್ರೆನ್ಸು. ನಾವು ಆ ಸೈಡಿಂದ ಬಂದವಲ್ಲ ಅದು ಸುತ್ತ ಹಾಕ್ಕೊಂಡು ಬಂದಿದ್ದೀವಿ. 20% ಕಾಲೇಜ್ ಹುಡುಗರೇ ಬಂದವ್ರೆ. ಹಿಂದೆ ನೋಡ್ತಿದ್ದೀರಲ್ಲ ಅಲ್ಲೊಂದು ಶಾರ್ಟ್ ಮೂವಿ ಸೀನ್ ಶೂಟ್ ಮಾಡ್ತವ್ರೆ. ಬಟ್ ಕಾಮಿಡಿ ಏನಂತ ಹೇಳಿದ್ರೆ ಪೋಸ್ಟ್ ಮಾಡಿ ಸೀನ್ ಶೂಟ್ ಮಾಡ್ತಾ ಇದ್ದಂಗೆ ಅವರೇ. ಸೊ ಅವ್ರ ಗೆಟಪ್ಪು ಸೆಟಪ್ ಎಲ್ಲ ನೋಡಿದ್ರೆ ನಗು ಬರ್ತಿದೆ. ಈ ಜಂಗಲಲ್ಲಿ ಶೂಟಿಂಗ್ ಇಟ್ಕೊಂಡಿದ್ದಾರೆ. ಪ್ಲೇಸ್ ಅಂತೂ ಡಿಫ್ರೆಂಟಾಗಿದೆ, ಸ್ವಲ್ಪ ಕ್ಲೀನಾಗಿದೆ, ಬಟ್ ಜಂಗಲ್ ಥರನೇ ಇದೆ. ಆದರೆ ಜಂಗಲ್ ಅಲ್ಲ, ಈ ಸಿಟಿ ಮಧ್ಯದಲ್ಲಿರೋದು. ಒಂಥರ ಭಯ ಪಡೋ ಥರ ಇದೆ, ಭಯ ಪಡಿಸೋರ ಥರನೇ ಇದೆ. ಈವ್ನಿಂಗ್ ಟೈಮಲ್ಲಿ ಇಂಥ ಹತ್ರ ಶೂಟಿಂಗ್ ಏನಾದರೂ ಇಟ್ಕೊಂಡ್ರು, ಇಲ್ಲ ಗೋಸ್ಟ್ ಶಾರ್ಟ್ ಮೂವ್ಸ್ ಏನಾದರೂ ಶೂಟ್ ಮಾಡಿದ್ರು ತುಂಬ ಡಿಫ್ರೆಂಟಾಗಿರ್ತದೆ. ಹೈಲೈಟು ಇದನ್ನ ನೋಡಿ ನಾನೇ ಭಯಪಟ್ಟೆ ಸಡನ್ನಾಗಿ ನೋಡಿ. ಇಲ್ಲಿ ನೋಡಿ ವಿನಾಯಕ ರಪ್ಪಂದು ನೋಡಿದ ತಕ್ಷಣ ಏನಪ್ಪ ಇದು ಅಂತೇಳಿ. ಇಲ್ಲೊಂದು ಬಾವಿನೂ ಇದೆ,
ಅಲ್ಲೊಂದು ಬಾವಿ ಇದೆ. ತುಂಬ ಸಾಹಸ ಮಾಡೋಕ್ಕಾಗಲ್ಲ, ಯಾಕಂದರೆ ಭಯ ಪಡಿಸೋ ಥರ ಇದೆ. ಈ ಸ್ಪಾಟ್ ನೋಡ್ತಿದ್ದೀರಲ್ಲ, ಈ ಬಾವಿ ಎಲ್ಲ ಇಲ್ಲಿ ನೋಡ್ಕೊಂಡ್ರೆ ನಾವು ಇಲ್ಲಿ ನೋಡಿ ದೀಪಗಳು ಪ್ಲಸ್ ಬಳೆ, ಹೂವಿನ ಹಾರ, ಸಣ್ಣ ಸಣ್ಣ ಗಾಜು ಎಲ್ಲ ಇದೆ. ಒಂದು ಇಲ್ಲಿ ಮೇ ಬಿ ಬಾವಿಯಲ್ಲಿ ಗಣಪತಿ ವಿಸರ್ಜನೆ ಆದರೂ ಮಾಡಿರಬೇಕು, ಇಲ್ಲ ಅಂತ ಹೇಳಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ಗೆ ಒಳ್ಳೆ ಸ್ಪಾಟ್ ಆಗಿರಬೇಕು ಇದು. ಸೊ ಹಿಂಗಿಂದ ನಮ್ಮ ಜರ್ನಿ ಮುಂದುವರಿಸೋಣ. ಸೊ ಬಾವಿ ಇದೆಲ್ಲ, ಬಾವಿಯಿಂದ ಇನ್ನು ಸ್ವಲ್ಪ ಹಂಗೆ ಮುಂದಕ್ಕೆ ಹೋಗ್ತಿದ್ದೀವಿ. ನಮ್ಮ ಜರ್ನಿಯನ್ನು ಮುಂದುವರಿಸೋಣ. ಆ್ಯಸ್ ಫಾರ್ ಮೈ ನಾಲೆಡ್ಜ್ ಇಲ್ಲೊಂದು ಟಾಂಬ್ ಇದೆ, ಅಲ್ಲೊಂದು ಟಾಂಬ್ ಇದೆ ನೋಡಿ. ಈಗ ಅಲ್ಲಿಗೆ ಹೋಗೋಣ. ಅಲ್ಲಿ ನೋಡ್ತಿದ್ದೀರಲ್ಲ ಬರೀ ಕಾಲೇಜ್ ಹುಡುಗರೇ ಮಾತ್ರ ಓಡಾಡ್ತವ್ರೆ. ನೀವೇನಾದ್ರೂ ಇಂಥ ಟರ್ಮ್ಸ್ ಅಂಡ್ ಡಿಸ್ಟ್ರೈಡ್ ಮಾಡೋ ಪ್ಲಾನ್ ಇದ್ರೆ ನಿಮಗಾಗಿ ಆ ಬೋರ್ಡ್ ಇರೋದು. ಖಂಡಿತ ನೀವು ಬೋರ್ಡ್ ಓದಲೇಬೇಕು. ಇಲ್ಲಿ ನೋಡಿ 1 ಲಕ್ಷ ರೂಪಾಯಿ ಜಮೀನು ಆಗುತ್ತೆ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್. ಮಧ್ಯದಲ್ಲಿ ನಮ್ಮ ಮೇಲೆ ನಾಯಿ ಕೂತಿದೆ. ಇದ್ರ ಒಳಗಡೆ ಹೋಗ್ಬಿಟ್ಟು ಒಳಗಡೆ ತೋರಿಸ್ತೀನಿ ನೋಡಿ ಟಾಮ್ ಯಾವ ಥರ ಇದೆ ಅಂತ. ಹಾಂ, ಇಲ್ಲಿ ನೋಡಿದ್ರಲ್ಲ ಹುಡುಗ ಹುಡುಗಿ 1-2 ನಿಮಿಷ ಇರಿ ಎದ್ದು ಹೋಗ್ಬಿಡ್ತೀವಿ ಅಂತ ಹೇಳಿದ್ರು. ನೀವು ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ನೋಡ್ತೀರಾ 70 to 80% ಯೂತ್ನ, ಕಾಲೇಜ್ ಹುಡುಗರು ನೀವು ಜಾಸ್ತಿ ನೋಡ್ತಾ ಇರ್ತೀರಾ ಈ ಪ್ಲೇಸಲ್ಲಂತೂ. ಸದ್ಯಕ್ಕೆ ಇಲ್ಲಿ ನಾಯಿಗಳು ಪ್ಲಸ್ ಪಾರಿವಾಳಗಳು ಮಾತ್ರ ಇವೆ. ಸೌಂಡ್ ಕೇಳಿಸ್ತಿದ್ಯಾ? ಪಾರಿವಾಳ ಸೌಂಡು. ಟಾಮ್ ಎಕ್ಸ್ಪ್ಲೋರ್ ಮಾಡ್ಕೊಂಡಲ್ಲ. ಸೊ ಅಲ್ಲಿಂದ ಈಗ ಮುಂದಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ನೋಡಿ ಅಲ್ಲೊಂದು ಪ್ಲೇಸ್ ಇದ್ದಂಗಿದೆ. ಸೊ ಅಲ್ಲಿಗೆ ಹೋಗೋಣ ಈಗ. ಬಟ್ ಇಲ್ಲಿ ನನಗೆ ಇಷ್ಟ ಆಗಿದ್ದೇನಂತ ಹೇಳಿದ್ರೆ ಕ್ಲೀನ್. ಇಲ್ಲಿ ನೋಡಿ ಈ ಕಸ ಏನಿದೆ, ಇಲ್ಲಿ ನೋಡಿ ನಾವು ಹೋಗೋ ದಾರಿಲಿಲ್ಲ, ಎಲ್ಲ ಕ್ಲಿಯರ್ ಮಾಡಿ ಸೈಡ್ಗೆ ಹಾಕಿದ್ದಾರೆ. ಇದಂತೂ ಇಷ್ಟ ಆಯಿತು. ಪ್ಲಸ್ ಇಲ್ಲೊಂದು ಪ್ಲೇಸ್ ಇದೆ, ಈ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಣ. ಪ್ಲಸ್ ಅಲ್ಲೊಂದು ಪ್ಲೇಸ್ ಇದೆ, ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಹಿಂದೆ ನೋಡ್ತಿದ್ದೀರಾ, ಅದು ಟಾಂಬೆ, ಅದು ಬಂದು ಖಾಲಿ ಗುಮ್ತಿ. ಈ ಟಾಮ್ದು ಕಂಪ್ಲೀಟ್ ಡೀಟೇಲ್ಸು ಇಲ್ಲಿ ನೋಡಿ ಇಲ್ಲಿದೆ. ಖಾಲಿ ಗುಮ್ತಿ. ಈ ಟಾಮ್ ಲೋಧಿ ಡೈನಾಸ್ಟಿ ಆಡಳಿತದಲ್ಲಿ ನಿರ್ಮಿಸಲಾಗಿದೆ. ಈ ಟಾಮ್ ಒಳಗಡೆ ಬರಬೇಕಾದಾಗ 4 ದ್ವಾರಗಳಿರ್ತದೆ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. ಈ ಟಾಮ್ ತುಂಬಾ ಅಟ್ರಾಕ್ಟಿವ್ ಆಗಿರ್ತದೆ. ಇದು ಕಪ್ಪು ಬಣ್ಣದಲ್ಲಿ ಇರ್ತದೆ. ಇದ್ರ ಮೇಲ್ಗಡೆ ಡೂಮ್ ಇದೆಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿರ್ತದೆ. ನೀವು ಎಲ್ಲ ಟಾಮ್ ಒಳಗಡೆ ಅವ್ರದ್ದು ಸಮಾಧಿ ತರ ಇರ್ತದಲ್ಲ, ಬಟ್ ಈ ಟಾಮ್ ಒಳಗಡೆ ಮಧ್ಯದಲ್ಲಿ ಏನೂ ಇರಲ್ಲ, ತುಂಬಾ ಪ್ಲೈನ್ ಆಗಿರ್ತದೆ. ಆ ಸೈಡ್ ಮಾತ್ರ ವಾಲ್ ಇದೆ, ಈ ಸೈಡೆಲ್ಲ ಎಂಟಿ ಇದೆ. ಸೊ ಈಗ ನಾವು ಒಳಗಡೆ ಹೋಗೋಣ.
ನೀವು ಈ ತುಘಲಕ್ ಗಾರ್ಡನಲ್ಲೇ ಒಂದು ಮಾಸ್ಕ್ ನೋಡ್ಬೋದು, ತುಂಬ ದೊಡ್ಡದಾಗಿದೆ. ಇದು ಸಹ ಲೋಧಿ ಪೀರಿಯಡಲ್ಲೇ ನಿರ್ಮಾಣ ಆಗಿರೋದು. ಮಾಸ್ಕ್ ಇಲ್ಲಿ ನೋಡಿ, ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಈ ಬೋರ್ಡ್ ಮೇಲೆ ಇದೆ. ಇದು ಅಷ್ಟೇ ತುಂಬ ಹಳೆಯದು. ಈ ಮಾಸ್ಕ್ ಲೋಧಿ ಆಡಳಿತದಲ್ಲಿರಬೇಕಾದಾಗ ನಿರ್ಮಾಣ ಆಗಿರೋದು. ಇದು ಬಂದು 1451ರಿಂದ 1526ರಲ್ಲಿ ನಿರ್ಮಾಣ ಆಗಿರೋದು. ಇದು ಬಂದು ತುಘಲಕ್ ಪೀರಿಯಡ್ ಆಫ್ ಗಾರ್ಡನ್ ಹತ್ರ ಇರೋದು. ಇದನ್ನ ಕಟ್ಟಿರೋದು ಬಂದು ರೋಬೆಲ್ ಮೆಸ್ನರಿ. ಇಲ್ಲಿ ಹಾಕಿದೆಲ್ಲ ಲಾಕ್ನ ತೆಗೆದ್ಬಿಟ್ಟು ಈ ಕಡೆ ಟಾಂಬ್ ಮೇಲೇನೂ ಹೋಗ್ಬೋದು. ಈಗ ನಾವು ಆ ಸಾಹಸ ಮಾಡ್ತಾರೆ. ಈ ಟಾಂಬ್ ಇದೆ ಅಲ್ಲ, ಇದ್ರ ಹಿಂದೆನೂ ನೋಡಿ ಸೈಡಲ್ಲೆಲ್ಲ ಚಿಕ್ಕ ಚಿಕ್ಕ ಆ ಟಾಂಬ್ ಹಿಂದೆ ಇರೋದು. ಆ್ಯಕ್ಚುಲಿ ನಾವು ಇಲ್ಲಿಂದ ಹೊರಡ್ತಿದ್ವಿ, ಬಟ್ ಈ ಪ್ಲೇಸ್ ನೋಡಿದ ತಕ್ಷಣ ಇಲ್ಲಿಗೆ ಬಂದೆ. ನೋಡಿ ಈ ಪ್ಲೇಸ್ ಹೆಂಗಿದೆ ಅಂತ ನೋಡಿದ ತಕ್ಷಣ ದೂರದಿಂದ ಭಯ ಆಗುತ್ತೆ. ಸೊ ಇಲ್ಲಿ ಅಂಥದ್ದು ಏನಿದೆ ಅಂತೇಳಿ ನೋಡೋಕ್ಕಂತೇಳಿ ಅಲ್ಲಿಂದ ಬಂದೆ. ಈ ಪ್ಲೇಸಲ್ಲಿ ಅಂಥದ್ದು ಏನು ನೋಡ್ತಿದೆ, ಬರೀ ಡೆಸ್ಟ್ ಇದೆ. ಮೇ ಬಿ ಅದ್ರಲ್ಲಿ ಕಸ ಆಗಿಬಿಟ್ಟು ಸುಟ್ಟು ಬಿಡ್ತಾರೆ ಅನ್ಕೊತೀನಿ. ಸೊ ಅಷ್ಟು ಬಿಟ್ಟರೆ ಈ ಪ್ಲೇಸಲ್ಲಿ ಇಲ್ಲ. ಸೊ ನಾವು ಇಲ್ಲಿಂದ ಈಗ ಹೊರಡೋ ಟೈಮ್ ಬಂದಿದೆ. ಇವರೆಗೂ ನೀವೇನು ನೋಡಿದ್ರಿ, ಬರೀ ಫಾರೆಸ್ಟು ಪ್ಲಸ್ ಡೇರ್ ಪಾರ್ಕ್ ನೋಡಿದ್ರಲ್ಲ. ಸೊ ಈಗ ಆಸ್ಕಾಸ್ ವಿಲೇಜ್ ಆ ಕಡೆ ಹೋಗ್ತಿದ್ದೀವಿ. ಸೊ ಇದು ಬಂದು ಕಂಪ್ಲೀಟು ಆಪೋಸಿಟು ಆ ಸೈಡ್ ಇರೋದು. ನನಗೆ ಇಲ್ಲಿ ಒಂದು ಆಶ್ಚರ್ಯ ಅನಿಸೋದು ಅಂತ ಹೇಳಿದ್ರೆ, ಹಿಂದೆ ನೋಡ್ತಿದ್ರಲ್ಲ ಜಿಮ್ ಎಕ್ವಿಪ್ಮೆಂಟ್ಸ್ ಇದೆ. ಇಲ್ಲಂತೂ ಸಮ್ಮರ್ ಸೀಸನಲ್ಲಂತೂ ಬಂದು ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಹಿಂಗಿಂದ ಬಂದಿದ್ದು, ಹಿಂಗಿಂದ ಬಂದು ಇಲ್ಲಿ ನೋಡಿ ಇದ್ರೊಳಗಡೆ ಹೋದೆ. ಸೊ ಮತ್ತು ಈ ಸೈಡಿಂದ ಎಕ್ಸಿಟ್ ಬಂದೆ. ಫುಲ್ ಅದನ್ನೆಲ್ಲ ಸುತ್ತಕೊಂಡು ಬಂದಿರೋದು. ನಾವು ಫಸ್ಟಲ್ಲಿ ನೋಡಿದ್ವಲ್ಲ ಲೇಕ್ ಕಡೆಗೆ ಹೋಗೋದು ಅಂತೇಳ್ಬಿಟ್ಟು, ಅದು ಯಾವ ಥರ ಇದೆ ಅಂತೇಳ್ಬಿಟ್ಟು ಹೋಗಿ ನೋಡ್ಕೊಬಂದ್ಬಿಡೋಣ. ನೋಡಿ ಈ ಸೈಡ್ ಹೋದರೆ ಲೇಕ್, ಫಸ್ಟ್ ಈ ಸೈಡ್ ಬಂದಿದ ತಕ್ಷಣ ನೋಡಿ ನಮ್ಮ ಹಿಂದೆ ಜಿಮ್ ಮೆಟೀರಿಯಲ್ ಸಿಗುತ್ತೆ. ಅದೇ ಥರ ನಮ್ಮ ಮುಂದೆ ನಾವು ಅಷ್ಟು ದೂರದಿಂದ ಬಂದಿದ್ದೀವಲ್ಲ ಲೇಕ್ ಇದೆ. ಸ್ಮೆಲ್ಲು ಅದು ಇಲ್ಲಿ ಗಂಟ ಬರ್ತಿದೆ. ಅಲ್ಲಿ ನೋಡ್ತಿದ್ರಲ್ಲ ಅವೆಲ್ಲ ಬಾವಳಿಗಳು, ಬ್ಯಾಟ್ಸ್ ನೋಡಿ, ಅವೇ ಸೌಂಡ್ ಮಾಡ್ತಿರೋದು. ಇಂಥ ಹತ್ರ ಈವ್ನಿಂಗ್ ಬರಬೇಕಿಲ್ಲ ನೈಟ್ ಬರಬೇಕು, ಸೂಪರ್ ಇರ್ತದೆ. ಭಯ ಅಂತೂ ಒಂದು ರೇಂಜ್ಗೆ ಆಗುತ್ತೆ. ಇವೆಲ್ಲ ಬಾವಳಿ, ಬ್ಯಾಟ್ಸ್ ಇಲ್ಲಿ
ಪ್ಲೇಸು ಭಯ ಪಡೋದಕ್ಕಂತ ಇವೆಲ್ಲ ಬಾವಳಿಗಳು ಬ್ಯಾಟ್ಸ್ ಇದೆಲ್ಲ ಬಾವಳಿ ಬ್ಯಾಟ್ಸ್ ಸಾಮ್ರಾಜ್ಯ. ನೋಡಿ ಇಷ್ಟೊಂದಿದೆ. ನೈಟ್ ಟೈಮ್ ಅಂದರೆ ಸೂಪರ್ ಇರ್ತದೆ ಈ ಪ್ಲೇಸ್ ಅಂತೂ. ಬಾತುಕೋಳಿ ಅಲ್ಲಿ ನೋಡಿ ಒಂದು ಸಣ್ಣ ಐಲ್ಯಾಂಡ್ ಥರ ಇದೆ. ಅಲ್ಲಿ ನೋಡಿ ಅಲ್ಲೊಂದು ಐಲ್ಯಾಂಡ್ ಇದೆ ಅಲ್ಲ, ಅಲ್ಲಿ ನೋಡಿ ಹಂಗೆ ಅಲ್ಲಿ ಬಾತುಕೋಳಿ ಜಾಸ್ತಿ ವೈಟ್ ಕಲರು ಸಣ್ಣ ಐಲ್ಯಾಂಡಲ್ಲಿ. ಈಗ ನೋಡಿ ಲೇಕಲ್ಲಿ ಒಂದು ಸ್ವಲ್ಪ ಚೇಂಜಸ್ ಏನಂತ ಹೇಳಿದ್ರೆ ಇದನ್ನ ಆನ್ ಮಾಡಿದ್ದಾರೆ. ಆಸ್ಕಾಸ್ ವಿಲೇಜ್ ಫೋರ್ಟ್ ಕಾಣ್ತಿದೆಲ್ಲ ಅದೇ. ಈ ಪ್ಲೇಸ್ ಫಿಲ್ಮ್ ಶೂಟಿಂಗ್ ಅಂತೂ ತುಂಬಾ ಫೇಮಸ್. ಅದೇ ಥರ ಕಬೀರ್ ಸಿಂಗ್ ಮೂವಿದಲ್ಲಿ ನೋಡಿ ಕೆಲವೊಂದು ಸೀನ್ಸ್ ಇಲ್ಲೇ ಶೂಟ್ ಆಗಿರೋದು. ನೀವು ಹಿಂದೆ ಆ ಪ್ಲೇಸ್ ನೋಡ್ತಿದ್ದೀರಲ್ಲ, ಅಲ್ಲಿ ಬಂದು ಮಹೇಂದ್ರ ಸಿಂಗ್ ಧೋನಿ ಮೂವಿಯಲ್ಲಿ ಒಂದು ವಿಡಿಯೋ ಸಾಂಗ್ ಶೂಟ್ ಆಗಿದೆ. ಸೊ ಆ ಪ್ಲೇಸ್ ರಾಜ್ಪೂತ್ ಸಿಂಗ್ ಹೀರೋ ಮಾಡಿರೋದು ಮಹೇಂದ್ರ ಸಿಂಗ್ ಧೋನಿ ಮೂವಿಯಲ್ಲಿ. ಸೊ ಅದೇ ಪ್ಲೇಸೇ ಅದು. ಇಂಥ ಹತ್ರ ಹುಡುಗ ಹುಡುಗಿ ಇರ್ತಾರೆ. ನಾವು ಫೋಟೋ ಶೂಟ್ ಮಾಡ್ತಾ ಇರ್ತೀವಿ, ಹುಡುಗ ಹುಡುಗಿ ನನ್ನ ಶೂಟ್ ಮಾಡ್ತಿದ್ದಾರೆ ಅಂತ ಫೀಲ್ ಆಗ್ತಿರ್ತಾರೆ. ಸೊ ಆ ಟೈಮಲ್ಲಿ ಫುಲ್ ಕಾನ್ಸಂಟ್ರೇಷನ್ ಕೊಟ್ಟು ಫೋಟೋ ಶೂಟ್ ಮಾಡೋಕ್ಕಾಗಲ್ಲ. ಅವರು ನರ್ವಸ್ಸಾಗಿ ಫೀಲ್ ಆಗ್ತಿರ್ತಾರೆ, ನಾವು ನರ್ವಸ್ಸಾಗಿ ಫೀಲ್ ಆಗ್ತಾ ಇರ್ತೀವಿ. ಅಲ್ಲಿ ನೋಡಿ ಅಲ್ಲೆಲ್ಲ ಬರೀ ಹುಡುಗ ಹುಡುಗಿರೇ ಇದ್ದಾರೆ. ಫೋಟೋ ಶೂಟ್ ಮಾಡೋಣ ಅಂತ ಹೋದೆ. ಸೊ ಅದು ಅರ್ಧಂಬರ್ಧ ಆಗಿ ರಿಟರ್ನ್. ಸೊ ನಾವು ಬರಬೇಕಾದಾಗ ತುಂಬ ಕಮ್ಮಿ ಜನ ಇದ್ದರು. ಬರ್ತಾ ಬರ್ತಾ ಈಗ ತುಂಬ ಜಾಸ್ತಿ ಜನ ಆಗ್ತವೆ. ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ₹1 ಪೇ ಮಾಡೋಂಗಿಲ್ಲ, ಎಲ್ಲ ಫ್ರೀ ಇರ್ತದೆ. ಬೇಕಾದಾಗ ನೀವು ಬೇಕಿದ್ರೆ ತಿಂಡಿ ವಾಟರ್ ಬಾಟಲ್ ಎಲ್ಲ ಎತ್ಕೊಬಂದ್ರೆ ನಡೀತದೆ. ಇಲ್ಲಿ ₹1 ಪೇ ಮಾಡೋಂಗಿಲ್ಲ. ಆರಾಮಾಗಿ ಡಿಯರ್ ಪಾರ್ಕು, ಲೇಕು, ಈ ತಾಮ್ಸು ಎಲ್ಲ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ 2 ಶೇಡ್ಸ್ ಇದೆ. ಸೊ ಅಲ್ಲಿಂದ ಒಂಥರ ಇರ್ತದೆ, ಬಟ್ ಇಲ್ಲಿದೆ ನೋಡಿ ಆ ದಾರಿಲಿ ಬರಬೇಕಾದಾಗ ತುಂಬ ಫಾಸ್ಟ್ ಆಗಿರ್ತದೆ. ಪಬ್ಗಳು ಎಲ್ಲ ತುಂಬ ಇರ್ತವೆ. ಅಲ್ಲಿ ಹೋಗ್ತಿದ್ರೆ ಅವರೇ ಕರೀತಾರೆ, ಸರ್ ಬನ್ನಿ ಸರ್ ಮೇಲ್ಗಡೆ ಬನ್ನಿ ಸರ್, ಪಬ್ ಇದೆ, ರೆಸ್ಟೋರೆಂಟ್ ಇದೆ ಅಂತ ಹೇಳ್ಬಿಟ್ಟು ಅವರೇ ಕರೀತಾರೆ. ಬಟ್ ಹೈಲೈಟ್ ಏನಂದರೆ ನಾನು ಹಾಕೊಂಡಿದ್ದೀನಲ್ಲ ಯು ವಿ ಪ್ರೊಡಕ್ಷನ್ ಪ್ಲಸ್ ಟಿ ಶರ್ಟು ಪ್ಲಸ್ ಕ್ಯಾಪ್ ಹಾಕ್ಕೊಂಡಿದ್ದೀನಲ್ಲ. ಸೊ ಅಡ್ವೆಂಚರಸ್ ಪ್ಯಾಂಟ್ ಹಾಕಿದ್ದೀನಲ್ಲ. ಇವ್ರು ನನ್ನನ್ನು ನೋಡಿ ನಾನು ಹೋಗಿ ಅವ್ರ ಪಕ್ಕ ನಿಂತ್ಕೊಂಡ್ರೆ ಅವ್ರು ನನ್ನ ಇನ್ವೈಟು ಮಾಡಲಿಲ್ಲ. ಅಲ್ಲಿ ನೋಡಿ ಅಲ್ಲೊಂದು ಸ್ಕ್ಯಾನರ್ ಇಟ್ಟಿರ್ತಾರೆ. ಟಿಕೆಟ್ ಬಂದು ₹20 ಪರ್ ಹೆಡ್ಡಿಗೆ ಬಂದು. ಸೆಕ್ಯೂರಿಟಿ ಗಾರ್ಡ್ ಕೂತಿರ್ತಾರಲ್ಲ, ನಮಗೆ ಆನ್ಲೈನಲ್ಲಿ ರಿಜಿಸ್ಟರ್ ಆಗಿದೆ, ಎಷ್ಟು ಒಂದು PDF ಡೌನ್ಲೋಡ್ ಆಗುತ್ತೆ, ಅದನ್ನ ಸ್ಕ್ಯಾನ್ ಮಾಡಿಬಿಟ್ಟು ಒಳಗಡೆ ಕಳಿಸ್ತಾರೆ. ಸೊ ನೀವು ಒಳಗಡೆ ಬಂದಿದ್ದ ತಕ್ಷಣ ನೋಡಿ ಇದೇ ವ್ಯೂವೇ ನಿಮ್ಗೆ ಸಿಗುತ್ತೆ. MS ಧೋನಿ ಮೂವಿಲಿ, ಈ ಮೂವಿಲಿ ದಿಶಾ ಪಟ್ ಅವ್ರ ಮನೆ ಇದೆಲ್ಲ
ಅದು ಈ ಮನೆಯೇ ನೋಡ್ತಿದ್ರಲ್ಲ ಬಾಲ್ಕನಿ. ಈ ಬಾಲ್ಕನಿಲೆಲ್ಲ ತುಂಬ ಗಿಡಗಳಿದ್ಬಿಟ್ಟು ಶೂಟಿಂಗ್ ಟೈಮಲ್ಲಿ ಮ್ಯಾನೇಜ್ ಮಾಡಿದ್ದಾರೆ. ಹಿಂದೆ ನೋಡ್ತಿದ್ರಲ್ಲ 2 ಡೂಮುಗಳು, ಈ ಸ್ಕ್ರೀನಲ್ಲಿ ನೋಡಿ ಹೀರೋಯಿನ್ ಹಿಂದೆನೂ 2 ಡೂಮುಗಳು, ಆ 2 ಡೂಮುಗಳು ಇವೆ. ಈ ಮೂವಿಲಿ ತುಂಬ ಸೀನ್ಸ್ ಈ ಫೋಟೋಲ್ಲೇ ಶೂಟ್ ಆಗಿವೆ. ಈ ಪ್ಲೇಸ್ ಚೆನ್ನಾಗಿದೆ, ಇಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಲೇಕ್ ವ್ಯೂ ಕಾಣುತ್ತೆ. ಫೋಟೋಲ್ಲಿ ಹೈಲೈಟ್ ವ್ಯೂ ಪಾಯಿಂಟ್ ಅಂದರೆ ಇದೆ ನೋಡಿ. ಇಲ್ಲಿ ಚೇರುಗಳಿದೆಲ್ಲ, ಇಲ್ಲಿ ಕೂತ್ಕೊಂಡು ಅಲ್ಲಿ ನೋಡಿ ಲೇಕ್ ಇದೆಲ್ಲ, ಆರಾಮಾಗಿ ಲೇಕ್ ವ್ಯೂನ ಎಂಜಾಯ್ ಮಾಡ್ಬೋದು. ಬಟ್ ಈಗ ಕೂತ್ಕೊಂಡ್ರೆ ಒಂದು ಹಾಫ್ ಆನ್ ಅವರಲ್ಲಿ ಈ ಬಿಸಿಲಿಗೆ ಬಾಡಿಲಿರೋ ನೀರೆಲ್ಲ ಹೋಗಿ ಅವನು ಡ್ರೈ ಆಗಿ ಇಲ್ಲೇ ಹೊಗೆನೇ ಆಗಿಬಿಟ್ಟು ಬೂದಿ ಆಗಿಬಿಡ್ತಾನೇನೋ, ಅಷ್ಟೊಂದು ಬಿಸಿಲಿದೆ. ಮೇ ಬಿ ಸಂಜೆ ಟೈಮಲ್ಲಿ ಇಲ್ಲ, ಮಾರ್ನಿಂಗ್ ಟೈಮಲ್ಲಿ ಇಲ್ಲ ಅಂತ ಹೇಳಿದ್ರೆ ವಿಂಟರ್ ಸೀಸನಲ್ಲಿ ಕೂತ್ಕೊಂಡ್ರೆ ಸೂಪರಾಗಿರ್ತದೆ. ನೀವಿಲ್ಲೇನು ನೋಡ್ತಿದ್ದೀರಾ, ಇದೇ ಪ್ಲೇಸಲ್ಲೇ ಸುಶಾಂತ್ ರಾಜ್ಪೂತ್ ಸಿಂಗ್, ದಿಶಾ ಪಟ್, MS ಧೋನಿ ಮೂವಿಲಿರೋ ಸಾಂಗ್ ಶೂಟ್ ಇಲ್ಲೇ ಆಗಿರೋದು. ಇಲ್ಲಿ ಸುಮಾರು ಮೂವಿಗಳೆಲ್ಲ ಶೂಟ್ ಆಗಿದೆ. ಒಂದು ಮೂವಿ ಅಂತಲೇ ಅಲ್ಲ, ಆ ಮೂವಿ ಕ್ಲಿಪ್ಸ್ ಎಲ್ಲ ಆದಷ್ಟು ಇದರಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ತೀರಿ, ಸ್ಕಿಪ್ ಮಾಡ್ತೀರಾ. ಟಾಪ್ ಮೂವಿಯಲ್ಲಿ ಆ ಲೇಕ್ನ ನೋಡಿ ಯಾವ ಥರ ಕಾಣುತ್ತೆ. ಈ ಮೇಲ್ಗಡೆ ವ್ಯೂವಿಂದ ನೋಡಿ ಈ ಲೇಕ್ನ ಕವರ್ ಮಾಡ್ಕೊಂಡ್ಬಿಟ್ಟು ಒಂದು ಸೀನ್ ಶೂಟ್ ಆಗಿದೆ. ಇಲ್ಲಿ ನಾವು ನೋಡಿಕೊಂಡ್ರೆ ಇಲ್ಲಿ ನೋಡಿ ಸೇಮ್ ಲೊಕೇಶನಲ್ಲಿ ಸೇಮ್ ಟಾಪ್ ವ್ಯೂವಲ್ಲಿ ಆ ಲೇಕ್ ಕಾಣೋ ಥರ ಕಬೀರ್ ಸಿಂಗ್ ಮೂವಿಲಿ ಕೂಡ ಒಂದು ಸೀನ್ ಶೂಟ್ ಆಗಿದೆ. ಅಲ್ಲಿ ಕೆಳಗಡೆ ನೋಡ್ತಿದ್ದೀರಲ್ಲ ಲೇಕ್ ಪಕ್ಕದಲ್ಲಿ ವಾಕ್ ಸ್ಟ್ರೀಟು, ಅಲ್ಲಿ ಅಷ್ಟೇ ಕಬೀರ್ ಸಿಂಗ್ ಮೂವಿಲಿ ಬೈಕ್ ಹಾಕ್ಕೊಂಡು ಹೀರೋಯಿನ್ ಹಿಂದ್ಗಡೆ ಕೂರಿಸ್ಕೊಂಡು ಬರ್ತಿರೋ ಸೀನ್ ಶೂಟ್ ಆಗಿದೆ. ಇದೇ ಥರ 1-2 ಸುಮಾರು ಮೂವಿಗಳು ಶೂಟ್ ಆಗಿದೆ. ಲಕ್ಷ ಮೂವಿದು ನೋಡಿ ಒಂದು ಸಾಂಗ್ ಶೂಟು ಇದೇ ಪ್ಲೇಸಲ್ಲಿ ಆಗಿರೋದು. ಸ್ಕ್ರೀನಲ್ಲಿ ನೋಡ್ತಿದ್ದೀರಲ್ಲ ಆ ಮೂವಿದು ಕ್ಲಿಪ್ ನೋಡಿ ಇಲ್ಲಿ ಪ್ಲೇ ಆಗ್ತಿದೆ ನೋಡಿ. ಹಿಂಗಿಂದ ಕೆಳಗಡೆ ಲೇಕ್ ಹತ್ರ ಹೋಗ್ಬೋದು, ಬಟ್ ಈ ಗೇಟ್ ಹಾಕಿ ಗೇಟ್ಗೆ ಬೀಗ ಹಾಕ್ಬಿಟ್ಟವ್ರೆ. ಇನ್ ಕೇಸ್ ನೀವು ಇಲ್ಲಿಂದ ಹೋದ್ರು ಅಲ್ಲಿ ಕೆಳಗಡೆ ಇದೆ ಅಲ್ಲ, ಕೆಳಗಡೆ ಸ್ಟೆಪ್ಸ್ ಇವೆ, ಸ್ಟೆಪ್ಸ್ ಹತ್ರ ಬಂದು ಫೆನ್ಸಿಂಗ್ ಹಾಕಿ ಅಲ್ಲೂ ಬೀಗ ಹಾಕಿದ್ದಾರೆ. ರಾಕ್ ಸ್ಟಾರ್ ಮೂವಿ ಸೀನ್ಸ್ ಇಲ್ಲಿ ಶೂಟ್ ಆಗಿದೆ ನೋಡಿ. ರಣವೀರ್ ಕಪೂರ್ ಹೀರೋಯಿನ್ ಇಬ್ರು ನಡ್ಕೊಂಡ್ ಬರ್ತಾರೆ ಒಳಗಡೆಯಿಂದ ಹೊರಗಡೆಗೆ. ರಾಕ್ ಸ್ಟಾರ್ ಮೂವಿ ಒಂದೇ ಅಂತಲ್ಲ, ಜನ್ನತ್ 2 ಮೂವಿ ವಿಡಿಯೋ ಸಾಂಗ್ ಇಲ್ಲೇ ಶೂಟ್ ಆಗಿರೋದು ನೋಡಿ. ರೊಮ್ಯಾನ್ಸ್ ಸೀನು ಇಲ್ಲೇ ಶೂಟ್ ಆಗಿರೋದು. ನೀವಿಂಥ ಪ್ಲೇಸ್ ಬಂದರೆ ಯೂತ್ನ ಜಾಸ್ತಿ ನೋಡ್ಬೋದು. ಪಕ್ಕದಲ್ಲಿ ಏನು ನಡೀತಿದೆ ಅಂತಲೂ ತಲೆ ಕೆಡಿಸ್ಕೊಂಡೆ ಒಬ್ಬರ ಮೂತಿ ಒಬ್ಬರು ನೋಡ್ಕೊಂತ ಡೀಪ್ ಡಿಸ್ಕಷನ್ ಇರ್ತಾರೆ. ನಮ್ಮ ಇಂಡಿಯಾದಲ್ಲಿ ಹೆಂಗೋ ಪಾಪ್ಯುಲೇಷನ್ ತುಂಬ ಕಮ್ಮಿ ಇದೆಲ್ಲ, ಅದನ್ನ ಹೆಂಗೆ ಇನ್ಕ್ರೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಇರ್ತಾರೆ. ಇದಕ್ಕೆ ನೋಡಿ ಯಾವ ಥರ ಲಾಕ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ನೋಡಿ ಇಲ್ಲದಕ್ಕೆ ಈ ಥರ ಬಾಗ್ಲಾಕಿ ಬೀಗ ಹಾಕಿರ್ತಾರೆ. ಈಗ ನೀವೇನು ನೋಡ್ತಿದ್ದೀರಾ ಇದೇ ಸೀನೆ MS ಧೋನಿ ಮೂವಿಯಲ್ಲಿ ಸುಶಾಂತ್ ಸಿಂಗ್ ರಾಜ್ಪೂತ್, ದಿಶಾ ಪತ್ ಇಬ್ಬರು ಇಲ್ಲಿ ಕೂತ್ಕೊಂಡು ಈ ವ್ಯೂನ ಎಂಜಾಯ್ ಮಾಡ್ತಿರ್ತಾರೆ. ಇಲ್ಲಿ ರಾಕ್ ಸ್ಟಾರ್ ಮೂವಿ ಶೂಟ್ ಆಗಿದೆ ಆ ಪ್ಲೇಸಲ್ಲಿ. ರಾಕ್ ಸ್ಟಾರ್ ಮೂವಿ ನೋಡಿದಿರಲ್ಲ, ಆ ಮೂವಿಲಿ 2-3 ಸೀನ್ ಇಲ್ಲೇ ಶೂಟ್ ಆಗಿರೋದು. ಇಲ್ಲಿ ನೋಡಿ ಈ ಮೆಟ್ಲ ಮೇಲೆ ಕೂತ್ಕೊಂಡ್ಬಿಟ್ಟು ಹೀರೋ ಆಗಿರೋ ರಣವೀರ್ ಸಿಂಗ್ ನೋಡಿತಿರೋದು ನೋಡಿ. ಸೇಮ್ ವಿಜುವಲ್ಸ್ ಮ್ಯಾಚ್ ಆಗಿದೆಯಾ ಬಾವಳಿ ನೋಡಿ. ಬ್ಯಾಟ್ಸ್ ಇದೊಂದು ಮೆಟ್ಲು ಬಿಟ್ಟರೆ ಇನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ.
ಒಂದೇ ಒಂದು ಮೆಟ್ಲಿದೆ, ಅದು ನೀಡಿದು ಹೋಗ್ತಿದ್ದೀವಿ. ಇದು ಒಳಗಡೆ ಹೋಗ್ತಾ ಇದ್ದಂಗೆ ನನಗನ್ಸುತ್ತೆ ಇದು ಜೈಲ್ ಇದ್ದಂಗಿದೆ. ಮೇ ಬಿ ಸೆಂಟ್ರಲ್ ಜೈಲ್ ಆಗಿತ್ತೇನೋ. ಇಲ್ಲಿ ನೋಡಿ, ಇಲ್ಲೆಲ್ಲ ಒಳಗಡೆ ಫುಲ್ ಡಾರ್ಕ್ ಆಗಿದೆ. ನೋಡಿ, ಒಂದು ಕಲ್ತಲ್ಲ ಮತ್ತೆ ಬಿದ್ದರೆ ಸಾಕು. ಬೆಳಕು, ಇದು ರೂಮಾ? ನೋಡಿ ರೂಮ್ ಯಾವ ಥರ ಇದೆ, ಸಣ್ಣ ಸಣ್ಣದು. ಇಲ್ಲಿ ದೀಪ ಇಡೋದು ಅನ್ಕೊತೀನಿ. ಇದು ರೂಮು, ಅದು ಮೇಲ್ಗಡೆ ಗಾಳಿ ಬಂದು ಹೋಗೋದು ಅನ್ಕೊತೀನಿ. ನೋಡಿ ಹೇಗಿದೆ. ಇದೇ ಥರನೇ ಎಲ್ಲ ಅಲ್ಲೊಂದಿದೆ, 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 ತುಂಬ ಇವೆ. ಸೇಮ್ ಅದೇ ಥರನೇ ಇಷ್ಟೊಂದು ರೂಮ್ಸ್ ನೋಡಿ. ಸೇಮ್ ಇದು ಅದೇ ಥರನೇ, ಬಟ್ ಏನಂತ ಹೇಳಿದ್ರೆ ಇದೆಲ್ಲ ಬ್ರೇಕ್ ಆಗಿಬಿಟ್ಟಿದೆ, ಎಲ್ಲ ಮುರಿದೋಗಿದೆ. ಇದು ಇಲ್ಲಿಗೆ ಲಾಸ್ಟು. ಇದೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದು. ಫೋರ್ಟ್ ಇಷ್ಟೇ ಇರೋದು, ಏನಿಲ್ಲ. ಇದು ಹೊರಡ್ತಾ ಇದ್ವಿ. ಈ ಫೋರ್ಟ್ಗೆ 20 ರೂಪಾಯಿ ಪೇ ಮಾಡಬೇಕಾಗುತ್ತೆ. ನೋಡೋದಲ್ಲ, ಫೋರ್ಟ್ ಇಷ್ಟೇ ಇದೆ. ಗೈಡ್ ಮ್ಯಾಪಲ್ಲಿ ನೋಡಿಕೊಂಡು ಹೋಗ್ಬೋದು. ಪ್ಲಸ್ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿರ್ತದೆ. ನೋಡೋದ್ರಲ್ಲ, ಈ ವಿಲೇಜ್ ಪ್ಲೇಸ್ ಆಸ್ಕಾಸ್ ಕಂಪ್ಲೀಟ್ ಲೇಕ್, ಫೋರ್ಟ್, ವಿಲೇಜ್ ಎಲ್ಲ ನೋಡಿದ್ರಲ್ಲ, ಇಷ್ಟೇ. ಇನ್ನು ಆ ಸೈಡ್ ಹೋದರೆ ನಿಮಗೆ ಅಲ್ಲಿ ಗೋಡೆಗಳೆಲ್ಲ ಗ್ರಾಫಿಟಿ, ಪಬ್ಬು, ಬಾರು ತುಂಬ ಪಾಶಾಗಲ್ಲಿರ್ತದೆ. ನೀವು ಹೋಗ್ತಿದ್ರೆ ಅವರೇ ಕರೀತಾರೆ ನಿಮಗೆ, ಸರ್ ಬನ್ನಿ ಸರ್, ಕುಡೀರಿ ಸರ್, ತಿನ್ನಿ ಸರ್, ಎಂಜಾಯ್ ಮಾಡಿ ಸರ್ ಅಂತ. ಬಟ್ ಇಲ್ಲಿ ಟೈಮಿಂಗ್ಸು ಸಂಜೆ 5 ಗಂಟೆ ಕ್ಲೋಸ್ ಆಗುತ್ತೆ. ನೀವು ಮಾರ್ನಿಂಗಿಂದ ಸಂಜೆ ಗಂಟೆ ಇರ್ಬೋದು. ಅಲ್ಲೊಬ್ಬ ನಿಂತವನಲ್ಲ, ಆ ಮನುಷ್ಯನೇ ಹೋಗ್ತಿದ್ರೆ ಕರೀತಾನೆ, ಸರ್ ಬನ್ನಿ ಒಳಗಡೆ ಅಂತೇಳಿ. ನೋಡೋದಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದ್ರೆ ನಿಮ್ಮ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.